ಭಗವಂತ ಮನುಷ್ಯನ ಸೃಷ್ಟಿ ಎಷ್ಟು ಅದ್ಭುತವಾಗಿ ಮಾಡಿದಾನೆ ನೋಡಿ. ಭೂಮಿ ಮೇಲೆ ಎಷ್ಟು ಕೋಟಿ ಜನ ಇರ್ಬೇಡ, ಒಬ್ರು ಮುಖ ಇನ್ನೊಬ್ರು ಮುಖದ ತರ ಇಲ್ಲ, ಒಬ್ರು ಮನಸ್ಸು ಇನ್ನೊಬ್ರು ಮನಸ್ಸು ತರ ಇಲ್ಲ, ಒಬ್ಬೊಬ್ರದ್ದು ಒಂದೊಂದ್ ತರ ಜೀವನ. ಎಲ್ರಿಗಳಿಗೂ ಆಸೆಗಳು ಬೇರೆ, ಇಷ್ಟಗಳು ಬೇರೆ, ಕಷ್ಟಗಳು ಬೇರೆ, ಕಮಿಟ್ಮೆಂಟ್ಗಳು ಬೇರೆ, ಫ್ಯಾಮಿಲಿಗಳು ಬೇರೆ, ಕನಸುಗಳು ಬೇರೆ, ಸಮಸ್ಯೆಗಳೇ ಬೇರೆ. ಒಬ್ಬೊಬ್ರಿಗೂ ಒಂದೊಂದ್ ತರ ಸುಖ, ಒಬ್ಬೊಬ್ರಿಗೂ ಒಂದೊಂದ್ ತರ ದುಃಖ, ಒಬ್ಬೊಬ್ರಿಗೂ ಒಂದೊಂದ್ ತರ ಸಾವು. ಯೋಚನೆ ಮಾಡಿದ್ರೆ ಎಷ್ಟೊಂದು ವಿಚಿತ್ರ ಅನ್ಸುತ್ತೆ ಅಲ್ವಾ. ಇದರಲ್ಲಿ ಮನುಷ್ಯ ದಾರಿ ತಪ್ಪದಿಲ್ಲಪ್ಪ ಅಂತಂದ್ರೆ ಭಗವಂತ ಮನುಷ್ಯನ್ ಕೊಡೋದು ಒಂದೇ ಒಂದು, ಅದು ಆತ್ಮ. ದೇಹನು ಕೂಡ ಮನುಷ್ಯನಿಂದನೇ ಸೃಷ್ಟಿಯಾಗುವಂತದ್ದು. ಆ ದೇಹದ ಜೊತೆ ಆತ್ಮ ಬೆರ್ತಾಗ್ಲೇ ಜೀವ ಅಂತ ಸೃಷ್ಟಿಯಾಗೋದು. ದೇಹ ಬೆಳೀತಾ ಬೆಳೀತಾ ಆಸೆಗಳು ಇಷ್ಟಪಡುತ್ತೆ, ಆಸೆ ಈಡೇರದೆ ಇದ್ದಾಗ ದುಃಖಗಳಾಗ್ತವೆ. ಅದಾದ್ಮೇಲೆ ಕನಸುಗಳನ್ನ ದಾರಿಗಳು ಚೇಂಜ್ ಮಾಡ್ತಾನೆ, ಕೆಲ್ಸಗಳು ಚೇಂಜ್ ಮಾಡ್ತಾನೆ, ಮನ್ಸು ಇಷ್ಟ ಬಂದಂಗ ಮಾಡ್ಸುತ್ತೆ, ಇಷ್ಟ ಬಂದಂಗ ಬದುಕ್ತಾ ಇರ್ತಾನೆ. ಅದರಲ್ಲಿ ಅವನೇ ಸೃಷ್ಟಿ ಮಾಡ್ಕೊಂಡಂತಹ ಕಮಿಟ್ಮೆಂಟ್ ನೊಳಗೆ ಸಿಗಾಕೊಂಡು ಜೀವನ ಪೂರ್ತಿ ಎಕ್ಸ್ಪೆಕ್ಟೇಷನ್, ಇಮ್ಯಾಜಿನೇಷನ್ ಅಲ್ಲಿ ಬದುಕ್ತಾ ಇರ್ತಾನೆ. ಕೊನೆಗೆ ಒಂದ್ ದಿವಸ ಉಸಿರು ನಿಲ್ಸ್ತಾನೆ ಅಷ್ಟೇ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ತಾವೋ ಇಲ್ವೋ ಗೊತ್ತಿಲ್ಲ. ನಾನು ಹೇಳೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಮನುಷ್ಯ ಕರ್ಮದಲ್ಲಿ ಸಿಗೋ ಹ್ಯಾಪಿನೆಸ್ ನ ಎಂಜಾಯ್ ಮಾಡಲ್ಲ. ಕರ್ಮ ಅಂದ್ರೆ ಕೆಲಸ, ಆ ಕೆಲಸದಲ್ಲಿ ಸಿಗೋ ಫಲಿತಾಂಶಗಳಿಗೆ, ಎಕ್ಸ್ಪೆಕ್ಟೇಷನ್ ಗಳಿಗೆ ಆಸೆ ಪಡ್ತಾನೆ. ಆ ಎಕ್ಸ್ಪೆಕ್ಟೇಷನ್ ಇಕ್ಕೊಂಡು ಕೆಲಸ ಕಂಪ್ಲೀಟ್ ಆಗದೆ ಇದ್ದಾಗ ದುಃಖಗೊಳಗಾಗ್ತಾನೆ. ಭಗವದ್ಗೀತೆಯಲ್ಲಿ ಇದೇನೆ ಹೇಳಿರೋದು, ಕರ್ಮಣ್ಯ ವಾದಿಕಾರಸ್ಥೆ ಮಹಾಫಲೇಸು ಕದಾಚನ. ಅಂದ್ರೆ ಕೆಲಸದ ಫಲಿತಾಂಶಗಳಿಗೆ ಆಸೆ ಬಿಟ್ಟು ಕೆಲಸನ ಇಷ್ಟಪಟ್ಟು ಮಾಡ್ದಾಗ್ಲೇ ಮಾತ್ರ ಸಕ್ಸಸ್ ಸಿಗೋದು ಅಂತ. ನಾವು ಕೆಲಸ ಮಾಡ್ತಾ ಇದ್ರು ಸಕ್ಸಸ್ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಕೆಲಸದ್ದೆಲ್ಲ ತಪ್ಪು, ನೀವು ಕೆಲಸ ಮಾಡ್ತಾ ಇರೋ ಸ್ಥಳ ತಪ್ಪಾಗಿದೆ ಅಂತ ಅರ್ಥ.